ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕೆ.ವಿ. ಕೇಶವಯ್ಯ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿರ್ತಕ್ಕಂಥ ಬೆಲ್ಲದ ಪಾರ್ಕ್ನಲ್ಲಿ ಈ ಬೆಲ್ಲದ ಪಾರ್ಕ್ನ ಪ್ರಾಯೋಜನ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾಯಿದ್ದೀನಿ. ತಮಗೆಲ್ಲ ತಿಳಿದಿರೋ ಹಾಗೆ ಮಂಡ್ಯ ಭಾಗದಲ್ಲಿ ನೀವು 1990ರ ದಶಕಕ್ಕೆ ಹೋದರೆ ಸುಮಾರು 5,000 ಆಲೆಮನೆಗಳು ಇದ್ದವು. ಆವಾಗ ಕೃಷಿ ಇಲಾಖೆಯ ಅಂಕಿ ಸಂಖ್ಯೆಯ ಪ್ರಕಾರ ಸುಮಾರು 700 ಆಲೆಮನೆಗಳು ಇವಾಗ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅವರಿಂದ ಆ ಆಲೆಮನೆಗಳ ಸಂಖ್ಯೆ 700ಕ್ಕೆ ಇಳಿದಿದೆ. ಬೆಲ್ಲ ತಯಾರಿಸುವಾಗ ರಾಸಾಯನಿಕಗಳನ್ನು ಬಳಸಿ ಬೆಲ್ಲವನ್ನು ತಯಾರು ಮಾಡ್ತಾ ಇದ್ದಾರೆ. ನಮ್ಮ ಬೆಲ್ಲದ ಪಾರ್ಕ್ನಲ್ಲಿ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಬಳಸದೇನೆ ರಾಸಾಯನಿಕ ಮುಕ್ತ ಬೆಲ್ಲ ಮತ್ತು ಸಾವಯವ ಬೆಲ್ಲ ಇವನ್ನು ನಾವು ಇಲ್ಲಿ ತಯಾರು ಮಾಡ್ತಾಯಿದ್ದೀವಿ. ಬಹುತೇಕ ಎಲ್ಲ ರೈತರು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇರೋದ್ರಿಂದ ರಾಸಾಯನಿಕ ಮುಕ್ತ ಬೆಲ್ಲಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಬೆಲ್ಲ ತಯಾರಿಕೆಗೆ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬೆಲ್ಲ ತಯಾರು ಮಾಡುವಾಗ ಭಾಳ ಮುಖ್ಯವಾಗಿ ನಮಗೆ ಒಳ್ಳೆಯ ಗುಣಮಟ್ಟದ ಕಬ್ಬು ಬೇಕು. ಏಕೆಂತಂದರೆ ಸರಿಯಾದ ಒಂದು ಗುಣಮಟ್ಟದ ಕಬ್ಬಿನಿಂದ ತಯಾರು ಮಾಡಿದಾಗ ಮಾತ್ರ ಆ ಒಂದು ಬೆಲ್ಲ ಗುಣಮಟ್ಟದ ಬೆಲ್ಲ ನಮಗೆ ದೊರೆಯುತ್ತೆ. ಈ ಬೆಲ್ಲವನ್ನು ನಾವು ಬಹಳಷ್ಟು ದಿವಸ ಶೇಖರಣೆ ಮಾಡಲಿಕ್ಕೂ ಸಹಾಯ ಆಗುತ್ತೆ. ಆ ದೃಷ್ಟಿನಲ್ಲಿ ಇಲ್ಲಿ ನಾವು ಹೆಚ್ಚು ಪ್ರಮಾಣದಲ್ಲಿ ಸಾರ್ವಜನಿಕ ಗೊಬ್ಬರವನ್ನು ಬಳಸ್ತಾ ಇದ್ದಾರೆ. ಅತಿಯಾದ ಸಾರ್ವಜನಿಕ ಬಳಕೆಯಿಂದ ಕಬ್ಬಿನ ವ್ಯವಸಾಯ ಮಾಡಿ ಆ ಒಂದು ಕಬ್ಬಿಂದ ನಾವು ಬೆಲ್ಲ ತಯಾರು ಮಾಡಿದಾಗ ಗುಣಮಟ್ಟದ ಬೆಲ್ಲ ಅಲ್ಲಿ ಸಿಗಲ್ಲ. ಎಷ್ಟೋ ಸಂದರ್ಭದಲ್ಲಿ ಈ ಒಂದು ಕಬ್ಬಿನಿಂದ ಬೆಲ್ಲ ತಯಾರು ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ, ಕಷ್ಟ ಸಾಧ್ಯ ಆಗುತ್ತೆ. ಏಕೆಂತಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಈ ಒಂದು ಸಾರ್ವಜನಿಕದ ಬಳಕೆ ಜಾಸ್ತಿ ಆದಾಗ ಸುಮಾರು 8-9 ತಿಂಗಳಿನಲ್ಲಿ ಕಬ್ಬಿನಲ್ಲಿ ಈ ಒಂದು ಸಕ್ಕರೆ ಶೇಖರಣೆ ಪ್ರಾರಂಭವಾದ ಹಂತದಲ್ಲಿ ಸಾರಜನಕದ ಅಂಶ ಕಬ್ಬಿನ ಹಾಲಿನಲ್ಲಿ ಜಾಸ್ತಿ ಇದ್ದಾಗ, ರಂಜಕದ ಅಂಶ ಕಡಿಮೆ ಇದ್ದಾಗ ಸಕ್ಕರೆ ಅಲ್ಲದಂಥ ವಸ್ತುಗಳು ಉತ್ಪತ್ತಿಯಾಗುತ್ತೆ ಕಬ್ಬಿನ ಹಾಲಿನಲ್ಲಿ. ಈ ಸಕ್ಕರೆ ಅಲ್ಲದೇ ಇರತಕ್ಕಂಥ ವಸ್ತುಗಳು ಉತ್ಪತ್ತಿ ಆದಾಗ ಏನಾಗುತ್ತೆ, ನಾವು ಇಲ್ಲಿ ಬೆಲ್ಲ ಮಾಡುವಾಗ ಅದು ಬೆಲ್ಲ ಗಟ್ಟಿಯಾಗೋದಿಲ್ಲ, ಪಾಕದ ಹಂತಕ್ಕೆ ಅದು ತಲುಪೋದೇ ಇಲ್ಲ. ಬೆಲ್ಲ ಮಾಡೋದು ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಸರಿಯಾದ ಒಂದು ಪ್ರಮಾಣದಲ್ಲಿ ಸರಿಯಾದ ವಿಧಾನದಲ್ಲಿ ಈ ರಸಗೊಬ್ಬರಗಳನ್ನು ಬಳಸಿ ಮಾಡಬೇಕು. ಜೊತೆಗೆ ಸಾವಯವ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸಿ ಕಬ್ಬನ್ನು ವ್ಯವಸಾಯ ಮಾಡಿ ಗುಣಮಟ್ಟದ ಒಂದು ಕಬ್ಬನ್ನು ನಾವು ಇಲ್ಲಿ ತಂದು ಬೆಲ್ಲ ಮಾಡಬೇಕಾಗತ್ತೆ. ಇದು ಬಹಳ ಮುಖ್ಯ. ಇದಾದ ನಂತರ ಕಬ್ಬನ್ನು ಒಳ್ಳೆಯ ಒಂದು ಗುಣಮಟ್ಟದ ಕಬ್ಬನ್ನು ತಂದ ನಂತರ ಆ ಮೇಲ್ಭಾಗದ 3ನೇ ಒಂದು ಭಾಗವನ್ನು ಅದನ್ನು ತೆಗಿಬೇಕು. ಅಂದರೆ ಮೇಲ್ಭಾಗದ ತೊಂಡೆ ಭಾಗದಲ್ಲಿ ಸಕ್ಕರೆ ಅಲ್ಲದೇ ಇರತಕ್ಕಂಥ ವಸ್ತುಗಳು ಜಾಸ್ತಿ ಇರುತ್ತೆ, ಗ್ಲೂಕೋಸ್ ಅಂಶ ಜಾಸ್ತಿ ಇರತಕ್ಕಂಥ ಭಾಗ ಅದು. ಆ ಭಾಗವನ್ನು ತೆಗೆದು ನಾವು ಬೆಲ್ಲ ಮಾಡಬೇಕು. ಜೊತೆಗೆ ನಾವು ಕಬ್ಬನ್ನು ಕಟಾವು ಮಾಡುವಾಗ ಸರಿಯಾದ ಒಂದು ಹಂತದಲ್ಲಿ ಕಟಾವು ಮಾಡೋದು ಬಹಳ ಮುಖ್ಯ. ಸರಿಯಾದ ಹಂತ ಅಂತ ಹೇಳಿದ್ರೆ ಅದು ಸರಿಯಾಗಿ ಮಾಗಿರ್ತಕ್ಕಂಥ ಹಂತದಲ್ಲಿ ನಾವು ಕಬ್ಬನ್ನು ಕಟಾವು ಮಾಡಬೇಕು. ಹೆಚ್ಚಿನ ವಿಸ್ತೀರ್ಣದಲ್ಲಿರ್ತಕ್ಕಂಥ ತಳಿ ಅಂತಂದರೆ 517 ತಳಿ. ಇದು 12ರಿಂದ 13 ತಿಂಗಳಿನಲ್ಲಿ ಕಟಾವು ಬರುತ್ತೆ. ನಾಟಿ ಮಾಡಿದ 13 ತಿಂಗಳಾದ ನಂತರ ಆ ಕಬ್ಬನ್ನು ಕಟಾವು ಮಾಡಿ ತಂದು ನಾವು ಬೆಲ್ಲ ಮಾಡಿದ್ರೆ ಒಳ್ಳೆಯ ಗುಣಮಟ್ಟದ ಬೆಲ್ಲವನ್ನು ನಾವು ಪಡಿಬೋದು. ಸರಿಯಾದ ಮಾಗಿದ ಕಬ್ಬು, ಆಮೇಲೆ ತುಂಬ ವಯಸ್ಸಾಗಿರೋ ಕಬ್ಬು ಅಂದರೆ 15-16 ತಿಂಗಳಿನಲ್ಲಿ ಮಾಡಿದಂಥ ಕಬ್ಬಲ್ಲೂ ಬೆಲ್ಲ ಸರಿಯಾಗಿ ಬರೋದಿಲ್ಲ. ಅದು ಹಂತದಲ್ಲಿ ಕಟಾವು ಮಾಡಿ ಭೂಮಿ ಮಟ್ಟಕ್ಕೆ ಕಟಾವು ಮಾಡಬೇಕು. ಆ ಒಂದು ಕಟಾವು ಮಾಡಿದಂಥ ಕಬ್ಬಿನಿಂದ ನಾವು ಇಲ್ಲಿ ಬೆಲ್ಲ ತಯಾರು ಮಾಡಲಿಕ್ಕೆ ಉಪಯೋಗಿಸ್ಬೋದು. ನಾವು ಇದನ್ನು ಹಾಲನ್ನು ಬೇರ್ಪಡಿಸಬೇಕಾಗತ್ತೆ. ಈ ಬೇರ್ಪಡಿಸುವಾಗ ಏನಾಗ್ತಾಯಿದೆ, ಬಹುತೇಕ ಎಲ್ಲ ಆಲೆಮನೆಗಳಲ್ಲಿ ಈ ಬೇರ್ಪಡಿಸ್ತಕ್ಕಂಥ ಒಂದು ಪ್ರಮಾಣ ಎಷ್ಟಿದೆ ಅಂತಂದರೆ 50ರಿಂದ 55 ಭಾಗ ಮಾತ್ರ ಕಬ್ಬಿನಿಂದ ಕಬ್ಬಿನ ಹಾಲನ್ನು ಬೇರ್ಪಡಿಸ್ತಾ ಇದ್ದೀವಿ. ಅಂದರೆ ಸುಮಾರು 10ರಿಂದ 15ರಷ್ಟು ಸಕ್ಕರೆ ಅಂಶ ನಮ್ಮ ಸಿಪ್ಪೆನಲ್ಲಿ ಹೋಗ್ತಾಯಿದೆ, ನಷ್ಟ ಆಗ್ತಾಯಿದೆ. ಇದನ್ನು ತಪ್ಪಿಸಲಿಕ್ಕೆ ಕ್ರಷರ್ ಅಥವಾ ಕಬ್ಬಿನ ಗಾಣವನ್ನು ಇಲ್ಲಿ ನಾವು ಹಾಕಿದ್ದೀವಿ. ಇದರಿಂದ 65ರಿಂದ 70% ನಮಗೆ ಹಾಲು ದೊರಕುತ್ತೆ. 1 ಟನ್ ಕಬ್ಬನ್ನು ಅರೆದ್ರೆ ಸುಮಾರು 750ರಿಂದ 700 ಲೀಟ್ರ್ನಷ್ಟು ಹಾಲು ಸಿಗುತ್ತೆ. ಬಹುತೇಕ ಎಲ್ಲ ಹಾಲನ್ನು ನಾವು ತೆಗೆದರೂ ಸಹ ಗುಣಮಟ್ಟದ ಮೇಲೆ ಅದು ಪರಿಣಾಮ ಆಗುತ್ತೆ. ಏನು ಅಂತಂದರೆ ಸಾಮಾನ್ಯವಾಗಿ ಸಕ್ಕರೆ ಕಾರ್ಖಾನೆಯಲ್ಲಿ ಏನು ಮಾಡ್ತಾರೆ, ಈ ಒಂದು ಇಂಬಿಬಿಷನ್ ಅಂತ ಅಂದರೆ ಅದಕ್ಕೆ ಕಬ್ಬಿಗೆ ನೀರನ್ನು ಸಿಂಪಡಣೆ ಮಾಡಿ ಅದರಲ್ಲಿರ್ತಕ್ಕಂಥ ಎಲ್ಲ ಒಂದು ಹಾಲನ್ನು ಸಹ ಅಂದರೆ ಈವನ್ ಕೊನೆಯ ಒಂದು ಏನು ಹನಿ ಇರುತ್ತೆ ಈ ಕಬ್ಬಿನ ಹಾಲು, ಅದನ್ನು ಸಹ ಅದನ್ನು ಬೇರ್ಪಡಿಸಿ ಅಲ್ಲಿ ಸಕ್ಕರೆ ತೆಗಿಲಿಕ್ಕೆ ಬಳಸ್ತಾರೆ. ಆ ಹಾಲನ್ನು ನಾವು ತೆಗೆದು ಬೆಲ್ಲ ಮಾಡಿದಾಗ ಆ ಒಂದು ಬೆಲ್ಲ ಗುಣಮಟ್ಟ ಇರಲ್ಲ. ಕಬ್ಬಿನ ಗಿಣ್ಣಿನ ಭಾಗದಲ್ಲಿರ್ತಕ್ಕಂಥ ಏನು ಸಕ್ಕರೆ ಅಲ್ಲದೇ ಇರ್ತಕ್ಕಂಥ ವಸ್ತುಗಳು ಹಾಲಿನ ಜೊತೆ ಮಿಶ್ರಣ ಆಗಿ ಬೆಲ್ಲದ ಗುಣಮಟ್ಟದ ಮೇಲೆ ಅದು ದುಷ್ಪರಿಣಾಮ ಬೀರುತ್ತೆ. ಆ ದೃಷ್ಟಿ 65% ಹಾಲನ್ನು ನಾವು ಬೇರ್ಪಡಿಸ್ಕೋಬೇಕು. ಕಟಾವಾದ ನಂತರ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಬೆಲ್ಲ ಮಾಡಲಿಕ್ಕೆ ಉಪಯೋಗಿಸ್ಬೇಕು ಕಬ್ಬನ್ನು. ಈ ಕಬ್ಬಿನ ಹಾಲನ್ನು ಬೇರ್ಪಡಿಸಿದ ನಂತರ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅದನ್ನು ಬೆಲ್ಲ ಮಾಡಲಿಕ್ಕೆ ಬಳಸ್ಕೋಬೇಕು, ತಕ್ಷಣ ಬಳಸ್ಕೋಬೇಕು ಅನ್ನೋದು ಇದರಲ್ಲಿ ತಾತ್ಪರ್ಯ.
ಈ ರೀತಿ ಹಾಲನ್ನು ನಾವು ಬೇರ್ಪಡಿಸಿದ ನಂತರ ಕಬ್ಬಿನ ಹಾಲಿನಲ್ಲಿ ಈ ರಸಸಾರ ಅಂತ ಹೇಳ್ತೀವಿ. ಈ ರಸಸಾರ ಆಮ್ಲೀಯ ರಸಸಾರ ಇರುತ್ತೆ. ರಸಸಾರ ಅಂತಂದರೆ 4.8ರಿಂದ 5.2 ರಸಸಾರ ಇರುತ್ತೆ. ಈ ರಸಸಾರವನ್ನು ನಾವು ಬೆಲ್ಲ ತಯಾರು ಮಾಡಲಿಕ್ಕೆ 6.4ರಿಂದ 6.6ಕ್ಕೆ ಅದನ್ನು ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ. ಇದು ಬಹಳ ಮುಖ್ಯವಾದ ಹಂತ ಬೆಲ್ಲ ತಯಾರು ಮಾಡೋದರಲ್ಲಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನು ಅನುಕೂಲ ಅಂತಂದರೆ, ನಾವು ಈ ಕಬ್ಬಿನ ಹಾಲನ್ನು ರಸಸಾರ ಹೊಂದಾಣಿಕೆ ಮಾಡದೇ ಅದೇ ಹಾಗೇ ನಾವು ಏನಾದರೂ ಅದನ್ನು ಕುದಿಸಿ ಬೆಲ್ಲ ಮಾಡೋಕ್ಕೆ ಹೋದರೆ ಅಲ್ಲಿ ನಮ್ಮ ಸಕ್ಕರೆ ಅಂತಂದರೆ ಇಲ್ಲಿ ಸುಕ್ರೋಸ್ ಅಂಶ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಆವಾಗ ಬೆಲ್ಲದ ಗುಣಮಟ್ಟ ಹಾಳಾಗುತ್ತೆ. ಆ ದೃಷ್ಟಿಯಿಂದ ಜೊತೆಗೆ ನಾವು ರಸಸಾರ ಹೊಂದಾಣಿಕೆಗೆ ಹಾಕ್ತಕ್ಕಂಥ ಸುಣ್ಣ, ಇದು ನಮಗೆ ಈ ಬೆಲ್ಲದ ಗುಣಮಟ್ಟವನ್ನು ಹೆಚ್ಚಿಸುತ್ತೆ. ಜೊತೆಗೆ ಆ ಕಬ್ಬಿನ ಹಾಲಿನಲ್ಲಿರ್ತಕ್ಕಂಥ ಏನು ಕಲ್ಮಶಗಳಿರುತ್ತೆ ಅದನ್ನು ಹೊರತೆಗೆಯಲಿಕ್ಕೂ ಸಹಾಯ ಮಾಡುತ್ತೆ. ಜೊತೆಗೆ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಕನ್ಸಿಸ್ಟೆನ್ಸಿ ಅಂತಂದರೆ ಗಟ್ಟಿತನ, ಬೆಲ್ಲಕ್ಕೆ ಗಟ್ಟಿತನವನ್ನು ಸಹ ನಾವು ಹಾಕ್ತಕ್ಕಂಥ ಈ ಸುಣ್ಣ ಕೊಡುತ್ತೆ. ಆ ದೃಷ್ಟಿಯಿಂದ ಸಾರವನ್ನು ಹೊಂದಾಣಿಕೆ ಮಾಡೋದು ಬಹಳ ಮುಖ್ಯವಾದ ಹಂತ ಬೆಲ್ಲ ತಯಾರಿಕೆ ಮಾಡುವಾಗ. pH ಮೀಟ್ರ್ಗಳಿದ್ದಾವೆ. ಈ pH ಮೀಟ್ರ್ ಬಳಸಿ ರಸಸಾರ ಹೊಂದಾಣಿಕೆ ಮಾಡ್ತೀವಿ. ಇನ್ನು ರೈತರು pH ಮೀಟ್ರ್ ಇಲ್ಲದೇ ಇರತಕ್ಕಂಥ ರೈತರು pH ಪೇಪರ್ ಅಂತ ಸಿಗುತ್ತೆ ಲ್ಯಾಬೊರೇಟರಿ ಕೆಮಿಕಲ್ಸ್ ಅಂಗಡಿಗಳಲ್ಲಿ. ಇದನ್ನು pH ಪೇಪರ್ 5ರಿಂದ 8 pH ಪೇಪರ್ ತೊಗೊಂಡು 6.5ಕ್ಕೆ ಆ ರಸಸಾರವನ್ನು ಹೊಂದಾಣಿಕೆ ಮಾಡಿ ಸುಣ್ಣ ಹಾಕಿ ರಸಸಾರ ಹೊಂದಾಣಿಕೆ ಮಾಡಿ ನಂತರ ನಾವು ಹಾಲನ್ನು ಕುದಿಸಲಿಕ್ಕೆ ಪ್ರಾರಂಭ ಮಾಡಬೇಕು. ನಾವು ಕಬ್ಬಿನ ಹಾಲನ್ನು ಬೇರ್ಪಡಿಸಿದ ನಂತರ ಅದನ್ನು ಫಿಲ್ಟ್ರ್ ಮಾಡಬೇಕು. ಶೋಧಿಸಿದಾಗ ಸಾಮಾನ್ಯವಾಗಿ ಗದ್ದೆಯಿಂದ ಬಂದಂಥ ಕಲ್ಮಶಗಳು ಅಂತಂದರೆ ಬೇರಿರ್ಬೋದು ಅಥವಾ ಮಣ್ಣು ಅಥವಾ ಗರಿ, ಇವೆಲ್ಲ ಕಬ್ಬಿನ ಹಾಲಿನ ಜೊತೆ ಸೇರಿಕೊಂಡಿರುತ್ತೆ. ಇದನ್ನು ಬೇರ್ಪಡಿಸೋದು ಭಾಳ ಮುಖ್ಯ. ಕೆಲವು ಕಲ್ಮಶಗಳು ಅಂತ ಹೇಳಿದ್ರೆ ಕಲಾಯ್ಡಲ್ ಇಂಪ್ಯೂರಿಟೀಸ್ ಅಂತ ಹೇಳ್ತೀವಿ, ಅಂದರೆ ಕಲಿಲಗಳು ಅಂತ ಕನ್ನಡದಲ್ಲಿ ಹೇಳ್ಬೋದು. ಈ ಕಲಿಲಗಳನ್ನು ನಾವು ಈ ಫಿಲ್ಟ್ರ್ಗಳು, ಮೆಶ್ ಫಿಲ್ಟರ್ಸ್ ಅಂತ ಹೇಳ್ತೀವಿ, ಅದರ ಸಹಾಯದಿಂದ ನಾವು ಸೆಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಮೆಶ್ ಫಿಲ್ಟ್ರ್ಗಳಿಂದ ನಾವು ಸಾಮಾನ್ಯವಾದ ಭೌತಿಕ ಕಲ್ಮಶಗಳನ್ನು ಬೇರ್ಪಡಿಸ್ಬೋದು. ಈ ಕಲಿಲಗಳನ್ನು ಬೇರ್ಪಡಿಸಲಿಕ್ಕೆ ನಾವು ಯಾವುದಾದ್ರೂ ಕೆಲವು ಶುದ್ಧೀಕಾರಕಗಳನ್ನು ಬಳಸಬೇಕಾಗುತ್ತೆ. ರೈತರು ಆಲೆಮನೆಗಳಲ್ಲಿ ಬಳಸ್ತಾ ಇರ್ತಕ್ಕಂಥ ಕೆಮಿಕಲ್ಸ್ ಅಥವಾ ರಾಸಾಯನಿಕಗಳು ಕಬ್ಬಿನ ಹಾಲನ್ನು ಶುದ್ಧೀಕರಣ ಮಾಡಿ ಅದಕ್ಕೆ ಬಿಳಿ ಬಣ್ಣವನ್ನು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಈ ಕೆಮಿಕಲ್ಸ್ನ ಅಥವಾ ರಾಸಾಯನಿಕಗಳನ್ನು ಬಳಸ್ತಾರೆ. ಯಾವ್ಯಾವ ಕೆಮಿಕಲ್ಸ್ ಬಳಸ್ತಾರೆ ಅಂತ ಹೇಳ್ತಾ ಹೋದರೆ ಮುಖ್ಯವಾಗಿ ಹೈಡ್ರೋಸ್ ಅಂತ, ಸೋಡಿಯಂ ಹೈಡ್ರೋಸಲ್ಫೇಟ್, ಆಮೇಲೆ ಸೋಡಿಯಂ ಫಾರ್ಮಾಲ್ಡಿಹೈಡ್ ಸಲ್ಫಾಕ್ಸಿಲೇಟ್ ಸಫೋಲೈಟ್ ಅಂತ ಬಳಸ್ತಾರೆ, ಸೋಡಿಯಂ ಕಾರ್ಬೊನೇಟ್, ಸೋಡಿಯಂ ಬೈಕಾರ್ಬೊನೇಟ್, ಇದೆರಡನ್ನೂ ಬಳಸ್ತಾರೆ. ವಾಷಿಂಗ್ ಸೋಡಾ ಮತ್ತು ಬೇಕಿಂಗ್ ಸೋಡಾ ಇವೆರಡನ್ನೂ ಬಳಸ್ತಾರೆ. ಇನ್ನು ಕೆಲವರು ಯೂರಿಯಾ ಮತ್ತು ಬೂದಿ ಗೊಬ್ಬರ ಏನು ಬಳಸ್ತೀವಿ ಅದನ್ನೂ ಸಹ ಬಳಸ್ತಾ ಇದ್ದಾರೆ. ಇವೆಲ್ಲ ಮನುಷ್ಯನ ಆರೋಗ್ಯದ ಮೇಲೆ ಬಹಳ ಹಾನಿಕಾರಕ. ಇದನ್ನು ಬಳಸದೇ ನಾವು ರಾಸಾಯನಿಕ ಮುಕ್ತ ಬೆಲ್ಲವನ್ನು ಮಾಡುವಾಗ ಯಾವುದಾದ್ರೂ ಸಸ್ಯಜನ್ಯ ಶುದ್ಧೀಕಾರಕಗಳನ್ನು ಬಳಸಬೇಕಾಗತ್ತೆ. ಸಸ್ಯಜನ್ಯ ಶುದ್ಧೀಕಾರಕಗಳು ಅಂದರೆ ಬೆಂಡಿ ಕಾಂಡದ ರಸ ಅಥವಾ ಹೈಬಿಸ್ಕಸ್ ಅಂತಂದರೆ ದಾಸವಾಳದ ಕಾಂಡದ ರಸ, ಅದೇ ರೀತಿ ಅಲೋವೆರಾ ಅಥವಾ ಲೋಳೆ ಸರ ಅಂತೇನು ಹೇಳ್ತೀವಿ ಅದರದ್ದು ರಸ, ಅಥವಾ ನೆಲಗಡಲೆ ಬೀಜದ ರಸ ಅಥವಾ ಸೋಯಾ ಅವರೆ ಬೀಜದ ರಸ, ಇದು ಯಾವುದಾದ್ರೂ ಒಂದನ್ನು ಬಳಸ್ಬೋದು. ರಸಸಾರವನ್ನು ಹೊಂದಾಣಿಕೆ ಮಾಡಿ ಈ ಶುದ್ಧೀಕಾರಕಗಳನ್ನು ಬಳಸಿ ಕಬ್ಬಿನ ಹಾಲನ್ನು ಕಾಯಿಸಿದಾಗ ಬಹುತೇಕ ಈ ಒಂದು ಕಲ್ಮಶಗಳು ಮೇಲ್ಭಾಗಕ್ಕೆ ಬರ್ತವೆ. ಇವೆಲ್ಲ ಏನು ಕೆಲಸ ಮಾಡ್ತವೆ ಅಂತಂದರೆ, ಈ ಶುದ್ಧೀಕಾರಕಗಳು ದ ಆ್ಯಕ್ಟ್ ಆಸ್ ಕೋಆಗ್ಯುಲೆಂಟ್ ಆ್ಯಂಡ್ ಫ್ಲಾಕ್ಯುಲೆಂಟ್, ಅಂದರೆ ಈ ಒಂದು ಕಲ್ಮಶಗಳೆಲ್ಲ ಒಂದು ಭಾಗಕ್ಕೆ ಬರೋ ಹಾಗೆ ಮಾಡುತ್ತೆ. ಮೇಲ್ಭಾಗದಲ್ಲಿ ನಾವು ಹಾಲನ್ನು ಕುದಿಸಿದಾಗ ಮೇಲ್ಭಾಗಕ್ಕೆ ಬರೋ ಹಾಗೆ ಮಾಡುತ್ತೆ. ಇದನ್ನು ಮಾಡಿದಾಗ ಅದನ್ನು ಬೇರ್ಪಡಿಸಲಿಕ್ಕೆ ಭಾಳ ಸುಲಭವಾಗಿ ಬೇರ್ಪಡಿಸ್ಬೋದು. ಆ ದೃಷ್ಟಿನಲ್ಲಿ ಯಾವುದಾದ್ರೂ ಶುದ್ಧೀಕಾರಕಗಳನ್ನು ಬಳಸಬೇಕು. ಸಾಮಾನ್ಯವಾಗಿ ಈ ಒಂದು ರಸಸಾರವನ್ನು ಹೊಂದಾಣಿಕೆ ಮಾಡಲಿಕ್ಕೆ 300ರಿಂದ 400 ಗ್ರಾಮ್ ಸುಣ್ಣವನ್ನು ಪ್ರತಿ 1000 ಲೀಟ್ರ್ ಹಾಲಿಗೆ, 1000 ಲೀಟ್ರ್ ಹಾಲಿನಲ್ಲಿ 300ರಿಂದ 400 ಗ್ರಾಮ್ ಸುಣ್ಣವನ್ನು ಹಾಕಬೇಕಾಗತ್ತೆ. ಈ ಸುಣ್ಣ ಎಷ್ಟು ಹಾಕಬೇಕು ಅನ್ನೋದು ನಮ್ಮ ಕಬ್ಬಿನ ಹಾಲಿನ ರಸಸಾರ, ನಾವು ಕಬ್ಬಿನ ಹಾಲನ್ನು ಬೇರ್ಪಡಿಸಿದಾಗ ಬರ್ತಕ್ಕಂಥ ರಸಸಾರದ ಮೇಲೆ ಅವಲಂಬಿತವಾಗಿರುತ್ತೆ. ಇದರ ಆಧಾರದ ಮೇಲೆ ನಾವು ಸುಣ್ಣವನ್ನು ಹಾಕಿ, ಜೊತೆಗೆ ಸುಮಾರು 800 ಗ್ರಾಮ್ನಿಂದ 1 kgಯಷ್ಟು ಯಾವುದಾದ್ರೂ ಶುದ್ಧೀಕಾರಕಗಳನ್ನು, ಸಸ್ಯಜನ್ಯ ಶುದ್ಧೀಕಾರಕಗಳನ್ನು ಬಳಸಿ ನಾವು ಕಬ್ಬಿನ ಹಾಲನ್ನು ಕುದಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಪ್ರಾರಂಭದ ಹಂತದಲ್ಲಿ ನಿಧಾನವಾಗಿ ಆ ಉರಿಯನ್ನು ಹಾಕಿ ಕುದಿಸಿದಾಗ ಸುಮಾರು 80-85 ಡಿಗ್ರಿ ಉಷ್ಣಾಂಶದಲ್ಲಿ ಏನು ಗೋಲ್ಡನ್ ಸ್ಕಮ್ ಅಂತೀವಿ, ಬಹುತೇಕ ಈ ಒಂದು ಕಲ್ಮಶಗಳು ಮೇಲ್ಭಾಗಕ್ಕೆ ಬರುತ್ತೆ, ಅದನ್ನು ತೆಗಿಬೇಕು. ನಂತರ ಸತತವಾಗಿ ಇದನ್ನು ಕೊನೆಯವರೆಗೂ ತೆಗಿತಾ ಹೋಗಬೇಕು. ನೀವೆಷ್ಟು ಪರಿಣಾಮಕಾರಿಯಾಗಿ ಒಂದು ಕಲ್ಮಶಗಳನ್ನು ತೆಗಿತೀರೋ ಅಷ್ಟು ಈ ಒಂದು ಬೆಲ್ಲಕ್ಕೆ ಗೋಲ್ಡನ್ ಯೆಲ್ಲೋ ಕಲರ್ ಅಂತೀವಿ,
ಸುವರ್ಣ ಬಣ್ಣ, ಸುವರ್ಣ ಹಳದಿ ಬಣ್ಣವನ್ನು ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಇವಾಗ ಮಾರುಕಟ್ಟೆಯಲ್ಲಿ ಕಪ್ಪು ಬೆಲ್ಲ ಇರುತ್ತೆ. ಕಪ್ಪು ಬೆಲ್ಲವನ್ನು ಸಾವಯವ ಬೆಲ್ಲ ಅಂಥೇಳಿ ಅದನ್ನು ಮಾರಾಟ ಮಾಡ್ತಾ ಇರ್ತಾರೆ. ಆದರೆ ಕಪ್ಪು ಬೆಲ್ಲ ಇರೋದೆಲ್ಲ ಸಾವಯವ ಬೆಲ್ಲ ಅಲ್ಲ. ಏಕೆಂತಂದರೆ ಕಪ್ಪು ಬರಲಿಕ್ಕೆ ಎರಡು ಕಾರಣಗಳಿದ್ದಾವೆ. ಒಂದು, ನಾವು ಏನು ಈ ಒಂದು ಕಬ್ಬಿನ ಹಾಲನ್ನು ಕುದಿಸಿ ಈ ಒಂದು ಮಡ್ಡಿ ಅಂತ ಹೇಳ್ತೀವಿ, ಅಂದರೆ ಈ ಕಲ್ಮಶಗಳನ್ನು ಯಾವುದನ್ನು ತೆಗೆದೇ ಹಾಗೆ ಕುದಿಸಿದಾಗ ಆ ಕಲ್ಮಶಗಳು, ಅದರಲ್ಲೂ ವಿಶೇಷವಾಗಿ ಫಿನಾಲಿಕ್ ಅಂಶ ಇರುತ್ತೆ ಇದರಲ್ಲಿ ಕಬ್ಬಿನ ಹಾಲಿನಲ್ಲಿ, ಆ ಫಿನಾಲಿಕ್ ಅಂಶಗಳು ಈ ಕಪ್ಪು ಬಣ್ಣವನ್ನು ಬೆಲ್ಲಕ್ಕೆ ಕೊಡ್ತವೆ. ಅದೊಂದು. ಇನ್ನೊಂದು, ನಾವು 6.4ರಿಂದ 6.6 pH ಅಂತ ಹೇಳಿದೆ. ಈ pH ಅಥವಾ ರಸಸಾರವನ್ನು ಏನಾದರೂ 7 pHಗೆ ನಾವು ಏನಾದರೂ ಅದನ್ನು ಹೊಂದಾಣಿಕೆ ಮಾಡಿದಾಗ ಅದು ಬೆಲ್ಲ ಕಪ್ಪಾಗುತ್ತೆ. ಹಾಗಾಗಿ ಎರಡು ಕಾರಣದಿಂದ ಬೆಲ್ಲ ಕಪ್ಪಾಗುತ್ತೆ. ಹಾಗಾಗಿ ಸಾವಯವ ಬೆಲ್ಲ ಅಂತಂದರೆ ಕಪ್ಪು ಬೆಲ್ಲ ಎಲ್ಲ ಸಾವಯವ ಬೆಲ್ಲ ಅಲ್ಲ. ಹಾಗಾಗಿ ಸಾವಯವ ಬೆಲ್ಲಕ್ಕೆ ನಾನು ಮುಂಚೆನೇ ಹೇಳಿದಾಗೇ ಸಾವಯವ ಕಬ್ಬಿಂದ ಮಾಡಿರ್ತಕ್ಕಂಥ ಬೆಲ್ಲ ಸಾವಯವ ಬೆಲ್ಲ ಆಗುತ್ತೆ. ಹೀಗೆ ನಾವು ಕುದಿಸ್ತಾ ಹೋಗಿ ಅದನ್ನು ಕಲ್ಮಶಗಳನ್ನು ತೆಗಿತಾ ಹೋದಾಗ ಸಾಮಾನ್ಯವಾಗಿ ಅದರಲ್ಲಿರ್ತಕ್ಕಂಥ ಏನು ನೀರಿನ ಅಂಶವನ್ನು ಆವಿ ಮಾಡ್ತಾ ಹೋಗ್ತೀವಿ. ಕೊನೆಯವರೆಗೂ ಎಲ್ಲಿವರೆಗೂ ಮಾಡ್ತೀವಿ ಅಂತಂದರೆ ಅದರಲ್ಲಿ ಬಹುತೇಕ ಇರತಕ್ಕಂಥ ತೇವಾಂಶವೆಲ್ಲ ಆವಿಯಾದ ಮೇಲೆ ಆ ಒಂದು ಉಷ್ಣಾಂಶ 115ರಿಂದ 118 ಡಿಗ್ರಿ ತಲುಪಿದಾಗ ಅದನ್ನು ಎಂಡ್ ಪಾಯಿಂಟ್ ಅಂತ ಹೇಳ್ತೀವಿ. ಅಂದರೆ ಕೊನೆಯ ಒಂದು ಬಿಂದು, ಅಂದರೆ ಈ ಒಂದು ಬೆಲ್ಲ ಪಾಕದ ಹಂತಕ್ಕೆ ಬಂದಿದೆ ಅಂಥೇಳಿ. ಆವಾಗ 115ರಿಂದ 118 ಡಿಗ್ರಿ ಉಷ್ಣಾಂಶಕ್ಕೆ ಹೋಗುತ್ತೆ. ಜೊತೆಗೆ 85 ಬ್ರಿಕ್ಸ್ ಅಂತ ಹೇಳ್ತೀವಿ, ಇರ್ತಕ್ಕಂಥ ಗಟ್ಟಿ ಅಂಶ, ಬೆಲ್ಲದಲ್ಲಿರ್ತಕ್ಕಂಥ ಗಟ್ಟಿ ಅಂಶ 85% ಹೋಗಿರುತ್ತೆ. ಆ ಹಂತದಲ್ಲಿ ನಾವು ಅದನ್ನು ಒಲೆಯಿಂದ ಹೊರಗಡೆ ತೆಗೆದು ನಂತರ ತಿರುಗಣಿ, ಕೂಲಿಂಗ್ ಪಿಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಹಾಕ್ಕೊಂಡು ಮತ್ತೆ ಅದನ್ನು 76 ಡಿಗ್ರಿ ಉಷ್ಣಾಂಶಕ್ಕೆ ಅದನ್ನು ತಣಿಸಿದಾಗ ನೀವು ಯಾವುದೇ ಇದಕ್ಕೆ ಪಾಕಕ್ಕೆ ಆ ಪಾಕವನ್ನು ಯಾವುದೇ ಒಂದು ಅಚ್ಚಿಗೆ ಹಾಕ್ಬೋದು. ಅಚ್ಚುಗಳನ್ನು ಹಾಕಿ ನಂತರ ಅದನ್ನು ಮಾರಾಟ ಮಾಡಲಿಕ್ಕೆ ಪ್ಯಾಕಿಂಗ್ ಮಾಡಿ ವ್ಯವಸ್ಥೆ ಮಾಡ್ಕೋಬೋದು. ಬೆಲ್ಲದಲ್ಲಿ ವಿಶೇಷವಾಗಿ ಗುಣಮಟ್ಟ ಅಂತ ಹೇಳ್ತೀವಿ. ಗುಣಮಟ್ಟ ಅಂತ ಹೇಳೋದಾದರೆ ಭಾಳ ಮುಖ್ಯವಾಗಿ ಬೆಲ್ಲದಲ್ಲಿ ನಮಗೆ ಅದರಲ್ಲಿರ್ತಕ್ಕಂಥ ಸುಕ್ರೋಸ್ ಅಂಶ, ಅದರಲ್ಲಿ ಇರತಕ್ಕಂಥ ಗ್ಲೂಕೋಸ್ ಅಂಶ, ಮತ್ತು ಅದರಲ್ಲಿರ್ತಕ್ಕಂಥ ತೇವಾಂಶ ಮತ್ತು ಬೂದಿ ಅಂಶ, ಇದು 4ನ್ನು ಭಾಳ ಮುಖ್ಯವಾಗಿ ಪರಿಗಣನೆ ಮಾಡ್ತೀವಿ. ಈ 4 ಅಂಶದ ಆಧಾರದ ಮೇಲೆ ನಾವು ಬೆಲ್ಲವನ್ನು ಗ್ರೇಡಿಂಗ್ ಸಹ ಮಾಡ್ಬೋದು. ಹೆಚ್ಚಿನ ಪ್ರಮಾಣದಲ್ಲಿ ಈ ಸುಕ್ರೋಸ್ ಅಂಶ ಅಂದರೆ ಸುಮಾರು 75ರಿಂದ 80% ಅಥವಾ 75ರಿಂದ 80% ಸುಕ್ರೋಸ್ ಅಂಶ ಇರತಕ್ಕಂಥದ್ದು, ಮತ್ತು 10% ಕಡಿಮೆ ಗ್ಲೂಕೋಸ್, ಅಂದರೆ ಇದನ್ನು ಅಪಕರ್ಷಣ ಸಕ್ಕರೆ ಅಂತ ಹೇಳ್ತೀವಿ. ಇದನ್ನು ಅಂದರೆ ರೆಡ್ಯೂಸಿಂಗ್ ಶುಗರ್ ಮತ್ತು ನಾನ್ ರೆಡ್ಯೂಸಿಂಗ್ ಶುಗರ್. ಸುಕ್ರೋಸನ್ನು ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ, ಗ್ಲೂಕೋಸನ್ನು ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ. ಈ ರೆಡ್ಯೂಸಿಂಗ್ ಶುಗರ್ ಅಥವಾ ಅಪಕರ್ಷಣ ಸಕ್ಕರೆಯ ಅಂಶ 10ಕ್ಕಿಂತ ಜಾಸ್ತಿ ಇರಬಾರ್ದು. ಸುಕ್ರೋಸ್ ಅಂಶ ಗರಿಷ್ಠ ಪ್ರಮಾಣದಲ್ಲಿರಬೇಕು, ಮತ್ತು ತೇವಾಂಶ 5ರಿಂದ 7% ಅಷ್ಟು ಇರಬೇಕು. ಆಮೇಲೆ ಬೂದಿ ಅಂಶ ಸುಮಾರು 2%ಗಿಂತ ಕಡಿಮೆ ಇರಬೇಕು. ಇವಿಷ್ಟಿರ್ತಕ್ಕಂಥ ಬೆಲ್ಲ ನಮಗೆ ಗರಿಷ್ಠ A1 ಗ್ರೇಡ್ ಅಂತ ಹೇಳ್ಬೋದು. ಈ ರೀತಿ ಬೆಲ್ಲವನ್ನು ಶ್ರೇಣೀಕರಣ ಮಾಡಲಿಕ್ಕೂ ಸಹ ನಾವು ಈ 4 ಅಂಶಗಳ ಆಧಾರದ ಮೇಲೆ ಶ್ರೇಣೀಕರಣ ಮಾಡ್ಬೋದು. ಈ ದೃಷ್ಟಿನಲ್ಲಿ ಈ ಒಂದು ಬೆಲ್ಲವನ್ನು ನಮ್ಮ ಒಂದು ಬೆಲ್ಲದ ಪಾರ್ಕ್ನಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲವನ್ನು ತಯಾರು ಮಾಡ್ತಕ್ಕಂಥ ವಿಧಾನವನ್ನು ಅಭಿವೃದ್ಧಿ ಮಾಡಿದ್ದೀವಿ. ಇನ್ಕ್ಯುಬೇಷನ್ ಕೇಂದ್ರವಾಗಿ ಇದನ್ನು ಅಭಿವೃದ್ಧಿಪಡಿಸಿ ಇಲ್ಲಿ ನಮ್ಮಲ್ಲಿ ಬೆಲ್ಲ ತಯಾರಿಕೆಗೆ ವಿಶೇಷ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಜೊತೆಗೆ ಇಲ್ಲಿ ಪ್ರಯೋಗಾಲಯನೂ ಇದೆ. ಇಲ್ಲಿ ಕಬ್ಬಿನ ಹಾಲಿನ ವಿಶ್ಲೇಷಣೆ ಮತ್ತು ಬೆಲ್ಲದ ವಿಶ್ಲೇಷಣೆಗೆ ವಿಶೇಷವಾದ ಒಂದು ವ್ಯವಸ್ಥೆಯೂ ಸಹ ಇಲ್ಲಿ ಇದೆ. ಆ ದೃಷ್ಟಿನಲ್ಲಿ ಸಮರ್ಪಕವಾಗಿ ಇಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲವನ್ನು ನಾವಿಲ್ಲಿ ನಮ್ಮ ಬೆಲ್ಲದ ಪಾರ್ಕ್ನಲ್ಲಿ ತಯಾರು ಮಾಡ್ತಾಯಿದ್ದೀವಿ. ಇದಕ್ಕೆ ಬಹುತೇಕ ಗ್ರಾಹಕರು ಸಹ ಈ ಒಂದು ಇಲ್ಲಿ ತಯಾರು ಮಾಡಿದಂಥ ಬೆಲ್ಲವನ್ನು ವಿಶೇಷವಾಗಿ ಒಳ್ಳೆಯ ಗುಣಮಟ್ಟದ ಬೆಲ್ಲ ಅಂಥೇಳಿ ಸಾಕಷ್ಟು ಅವರ ಪ್ರತಿಕ್ರಿಯೆಯನ್ನು ಸಹ ಕೊಟ್ಟಿರ್ತಾರೆ. ಆ ದೃಷ್ಟಿಯಿಂದ ಬಹುತೇಕ ಆಲೆಮನೆಗಳು ನಮ್ಮ ಇದರಲ್ಲಿ ಮಂಡ್ಯದಲ್ಲಿ ಏನು ತಯಾರು ಮಾಡ್ತಾ ಇದ್ದಾರೆ ಬೆಲ್ಲ, ಅಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲವನ್ನು ತಯಾರು ಮಾಡಿ ಹೆಚ್ಚು ಪ್ರಚಾರ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಆದರೆ ಇಲ್ಲಿ ಒಂದು ಸಮಸ್ಯೆ ಅಥವಾ ತೊಡಕೆ ಏನಿದೆ ಅಂತಂದರೆ, ಈ ಒಂದು ರಾಸಾಯನಿಕ ಮುಕ್ತ ಬೆಲ್ಲವನ್ನು ಎಲ್ಲ ಆಲೆಮನೆಗಳು ತಯಾರು ಮಾಡಿದ್ರೆ ಅದಕ್ಕೆ ವಿಶೇಷವಾದ ಮಾರುಕಟ್ಟೆ ಇಲ್ಲ. ಇವಾಗ ನಮ್ಮ ಮಂಡ್ಯದಲ್ಲಿರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ರಾಸಾಯನಿಕ ಬೆಲ್ಲವನ್ನು ಅಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಈ ರಾಸಾಯನಿಕ ಮುಕ್ತ ಬೆಲ್ಲ ಅಥವಾ ಸಾವಯವ ಬೆಲ್ಲಕ್ಕೆ ವಿಶೇಷವಾದ ಸ್ಥಾನ ಇಲ್ಲ ಅಲ್ಲಿ, ಅಲ್ಲಿ ಮಾರಾಟ ಆಗ್ತಾ ಇಲ್ಲ. ಹಾಗಾಗಿ ಇದಕ್ಕೆ ವಿಶೇಷವಾದ ಮಾರುಕಟ್ಟೆಗಳ ಸೌಲಭ್ಯಗಳು ಇನ್ನು ಮುಂದಿನ ದಿನಗಳಲ್ಲಿ ಬರಬೇಕಾಗಿದೆ. ಆಗ ಮಾತ್ರ ನಾವು ನಮ್ಮ ರೈತ ಬಾಂಧವರಿಗೂ ಸಹ ಇದೇ ಥರದ ಒಂದು ಬೆಲ್ಲವನ್ನು ತಯಾರು ಮಾಡಿ ಅದನ್ನು ಮಾರಾಟ ಮಾಡಿ ಅಂತ ಹೇಳಿ ಶಿಫಾರಸು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಲ್ಲಿ ಮಾರುಕಟ್ಟೆಗಳು ಸಹ ಹೆಚ್ಚು ಅಭಿವೃದ್ಧಿ ಆಗುವಂಥ ಅವಶ್ಯಕತೆ ಈ ಒಂದು ಕಾಲಘಟ್ಟದಲ್ಲಿ ಬರುತ್ತೆ. ಈ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಇವು ಎಲ್ಲ ಕೆಲವು
ಏನು ಮಾರ್ಪಾಟುಗಳು ಮಾಡಿಕೊಂಡು ಮಾರುಕಟ್ಟೆಯೂ ಸಹ ಅಭಿವೃದ್ಧಿ ಆದರೆ ರಾಸಾಯನಿಕ ಮುಕ್ತ ಬೆಲ್ಲಕ್ಕೆ ಹೆಚ್ಚಿನ ಒಂದು ಒತ್ತು ಸಿಗುತ್ತೆ. ಜೊತೆಗೆ ರಾಸಾಯನಿಕ ಮುಕ್ತ ಬೆಲ್ಲವನ್ನು ಹೆಚ್ಚು ಹೆಚ್ಚು ಗ್ರಾಹಕರು ಉಪಯೋಗ ಮಾಡುವಂತಾಗಲಿ ಅಂತ ಈ ಮೂಲಕ ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ.